ರಾಜ್ಯ ಸರ್ಕಾರ ಕೂಡಲೇ ಭರ್ತಿ ಮಾಡಲೇಬೇಕು. ದೇಶದ ರೈಲ್ವೆ ಖಾಸಗೀಕರಣ ಬೇಡ ಬೇಡ. ದೇಶದ LIC ಖಾಸಗೀಕರಣ ಬೇಡ ಬೇಡ. ದೇಶದ ಬ್ಯಾಂಕುಗಳ ಖಾಸಗೀಕರಣ ಬೇಡ ಬೇಡ. ದೇಶದ ಅಂಗನವಾಡಿ ಹಾಗೂ ಬಿಸಿಯೂಟ ಯೋಜನೆ ಖಾಸಗೀಕರಣ ಬೇಡ ಬೇಡ. ಜಿಂದಾಬಾದ್. SSRB ಸುರಕ್ಷತಾ ಮತ್ತು 2017 ಕೂಡಲೇ ವಾಪಸ್ ಆಗಲೇಬೇಕು. ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಳ ಆಗಲೇಬೇಕು. ಕಾರ್ಮಿಕರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಶೋಷಣೆ ನಿಲ್ಲಲೇಬೇಕು. ವರ್ಗದ ಕಾರ್ಮಿಕರನ್ನು ಕಡೆಗಣಿಸಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ತಕ್ಕಂತೆ ತಿಂಗಳ ಸಂಬಳ ಹೆಚ್ಚಳ ಆಗಲೇಬೇಕು. ಕಾರ್ಮಿಕ ಬಂಧುಗಳೇ, ಅಂಗನವಾಡಿ ಮತ್ತು ಬಿಸಿ ಊಟ ಮಂಡಲ ಪಂಚಾಯತಿ ನೌಕರರೇ ಹಾಗೂ ಆಟೋ ಚಾಲಕರೇ, ಈ ದಿನ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ನಾವು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇವತ್ತೇನು ಪ್ರತಿಯೊಬ್ಬ ನಾಗರಿಕರು ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದ್ದೀವಿ, ಆದರೆ ಸರ್ಕಾರದಿಂದ ನಮಗೆ ಯಾವುದೇ ರೀತಿಯ ಸವಲತ್ತುಗಳು ಸಿಗುತ್ತಿಲ್ಲ. ಜೊತೆಗೆ ಕಾನೂನು ರೀತಿಯಲ್ಲಿ ಕೆಲವೊಂದು ಸಂವಿಧಾನವನ್ನು ಮಾಡಿ ಬಿಸಿನೆಸ್ ಕಾಯ್ದೆ ಪ್ರಕಾರ ವಾಹನ ಚಾಲಕರಿಗೆ ಇವತ್ತು ಏನು ಬೈಕ್ ಇರ್ಬೋದು, ಆಟೋ, ಟ್ಯಾಕ್ಸಿ, ಬಸ್ಸು, ಲಾರಿ ಎಲ್ಲರಿಗೂ ಏನೋ ಅಪಘಾತವಾದ ಸಂದರ್ಭದಲ್ಲಿ ಚಾಲಕರಿಗೆ 10 ವರ್ಷ ಜೈಲು ಶಿಕ್ಷೆ ಜೊತೆಗೆ 7 ಲಕ್ಷ ರೂಪಾಯಿ ದಂಡ ಕಟ್ಟಬೇಕು ಅಂತ ಕಾನೂನು ಮಾಡಿದ್ದಾರೆ. ಇವತ್ತು ಸರ್ಕಾರಕ್ಕೆ ನಾವು ತೆರಿಗೆ ಕಟ್ತಾ ಇರೋದ್ರಿಂದ ಈ ರೀತಿ ನಮಗೆ ಇಲ್ಲ ಸಲ್ಲದ ಕಾನೂನು ಮಾಡಿ ಸರ್ಕಾರದಿಂದ ನಮಗೆ ಆಟೋ ಚಾಲಕರಿಗೆ, ವಾಹನ ಚಾಲಕರಿಗೆ ಎಲ್ಲರಿಗೂ ಇವತ್ತು ವಾಹನ ಚಾಲಕರಿಗೆ ಒಂದು ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ಇದನ್ನು ನಮ್ಮ ಸರ್ಕಾರ ಇದನ್ನ ಜಾರಿ ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಅಂಗನವಾಡಿಯವರಿಗೆ ಸಂಬಳ ಸರಿಯಾಗಿ ಸಿಗ್ತಾ ಇಲ್ಲ, ಒಳ್ಳೆ ಸ್ಯಾಲರಿ ಕೊಡ್ತಾ ಇಲ್ಲ, ಬಿಸಿ ಊಟದವರಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ, ಜಾಸ್ತಿ ಸಂಬಳ ಕೊಡಬೇಕು. ಮಂಡಲ ಪಂಚಾಯತಿ ನೌಕರರಿಗೆ ಸವಲತ್ತುಗಳು ಕೊಡಬೇಕು. ಆಟೋ ಚಾಲಕರಿಗೆ ಮತ್ತು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸರ್ಕಾರದಿಂದ ಸವಲತ್ತುಗಳು ಕೊಡಬೇಕು. ಆಟೋ ಚಾಲಕರು ಅಪಘಾತ ಸಂದರ್ಭದಲ್ಲಿ ಅವರಿಗೆ ಸರ್ಕಾರದಿಂದ ಇನ್ಸೂರೆನ್ಸ್ ಮತ್ತೆ ಹಣ ಸಹಾಯ ಮಾಡಬೇಕು. ಆಟೋ ಚಾಲಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಮತ್ತು ಆರೋಗ್ಯ ಸಮಸ್ಯೆ ಆದಾಗ ಅವರಿಗೆ ಸವಲತ್ತು ಕೊಡಬೇಕು. ಇದೇನು ನಾವು DL ಮಾಡಿಸಬೇಕು ಅಂದ್ರೆ DL ಮಾಡಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. DL ಮಾಡಿಸ್ಬೇಕು ಅಂತ ಬಿಟ್ಟು DL ಇಲ್ಲ ಅಂತ ಬಿಟ್ಟು ಇವತ್ತು ಸಾರಿಗೆ ಇಲಾಖೆಯವರು ದಂಡ ಹಾಕ್ತಿದ್ದಾರೆ. ಅದು ನಾವು DL ಮಾಡಿಸ್ಕೊಳ್ಳೋಕೆ ಹೋದ್ರೆ RT ಅಲ್ಲಿ 2 ತಿಂಗಳು 3 ತಿಂಗಳು 6 ತಿಂಗಳು ಮಾತ್ರ DL ಕೊಡ್ತಾ ಇಲ್ಲ. ಇನ್ಸೂರೆನ್ಸ್ ಇಲ್ಲ ಅಂತ ಬಿಟ್ಟು ದಂಡ ಹಾಕ್ತಿದ್ದಾರೆ. ಆದರೆ ಇನ್ಸೂರೆನ್ಸ್ 7,000 8,000 ರೂಪಾಯಿ ಎಲ್ಲಿ ಕಟ್ಟಕ್ಕೆ ಬರುತ್ತೆ? ಇವತ್ತಿನ ದುಡಿಮೆಯಲ್ಲಿ ಜೀವನ ಮಾಡಿದ್ರೆ ಕಷ್ಟ ಆಗಿದೆ. ಇನ್ಸೂರೆನ್ಸ್ ಕಮ್ಮಿ ಮಾಡಬೇಕು ಅಂತ ಕೇಳ್ತೀವಿ. ಜೊತೆಗೆ FC ಮಾಡ್ತಾ ಇಲ್ಲ. ಹಾಸಿಗೆಯಲ್ಲಿ FC ಆಟೋ ವೆಹಿಕಲ್ಗಳು FC ಮಾಡಬೇಕಂದ್ರೆ ಹಾಸನಕ್ಕೆ ಹೋಗ್ಬೇಕು ನಾವು. ಈಗ ನಮಗೆ 15 ಕಿಲೋಮೀಟರ್ ಪರ್ಮಿಟ್ ಇರೋದ್ರಿಂದ ನಾವು ಹಾಸನಕ್ಕೆ ಹೋಗೋಕ್ಕಾಗಲ್ಲ. ಹಾಸನಕ್ಕೆ ಹೋಗಿ ಬಂದು ಬರುವ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಏನಾಯ್ತು ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಅದಕ್ಕೆ ಸರ್ಕಾರವನ್ನ ಹೊಣೆ ಆಗುತ್ತೆ. ಸರ್ಕಾರ ಯಾವ ರೀತಿ ಪರಿಹಾರ ಕೊಡುತ್ತೆ? 15 ಕಿಲೋಮೀಟರ್ ಒಳಗಡೆ ಏನಾದರೂ ಸಮಸ್ಯೆ ಆದರೆ ಪರಿಹಾರ ಕೊಡೋದಕ್ಕೆ ಆಗುತ್ತೆ. ಆದರೆ ನಾವು 45 ಕಿಲೋಮೀಟರ್ ಹೋಗಿ ಬರೋಕ್ಕಾಗಲ್ಲ. ಇಷ್ಟೆಲ್ಲ ಇದ್ರು ಸರ್ಕಾರ ನಮಗೆ ಹಾಸನಕ್ಕೆ ಹೋಗ್ಬಿಟ್ಟು FC ಮಾಡಿಸ್ಬೇಕು ಬರಬೇಕು ಅಂತ ಹೇಳ್ತಾರೆ ಆಟೋಗಳು ತಗೊಂಡು. ಅವರು ಪ್ರತಿ ತಿಂಗಳಿಗೆ 4-5 ಸಲ ಇಲ್ಲೇ ಬಂದ್ಬಿಟ್ಟು ಆಟೋಗಳು ಫೈನ್ ಹಾಕ್ತಾರೆ, ದಾಖಲಾತಿ ಚೆಕ್ ಮಾಡ್ತಾರೆ. ಅದಕ್ಕೆಲ್ಲ ಟೈಮ್ ಇರುತ್ತೆ. ಆದರೆ FC ಬಂದು ತಿಂಗಳಿಗೆ 1-2 ಸಲ ಇಲ್ಲ FC ಮಾಡೋಕ್ಕಾಗಲ್ಲ ಅಂದ್ರೆ ಇದು ಯಾವ ರೀತಿ ನಾವು ಕೇಳಬೇಕು ಅಂತ ನಾವು ಇವತ್ತು ನಮ್ಮ ರಾಜ್ಯದಲ್ಲಿ 12 ಲಕ್ಷ ಆಟೋಗಳು ಇದ್ದು ಅದ್ರ ಭಾಗವಾಗಿ ಸಾವಿರಾರು ಕೋಟಿ ತೆರಿಗೆ ಸರ್ಕಾರಕ್ಕೆ ಕಟ್ತೀವಿ. ಆದರೆ ನಮಗೆ ಸರ್ಕಾರದಿಂದ ಯಾವುದೇ ರೀತಿ ಸವಲತ್ತುಗಳು ಸಿಗ್ತಲ್ಲ, ಶೋಷಣೆ ಆಗ್ತಾ ಇದೆ. ಇದನ್ನ ಸರ್ಕಾರನ ಕೇಳಬೇಕಾಗಿದೆ. ಈ ಥರ ಮಾಡುವುದು ವಾಹನ ಚಾಲಕರಿಗೆ, ಆಟೋ ಚಾಲಕರಿಗೆ, ಬಿಸಿ ಊಟದವರಿಗೆ ಮತ್ತು ಅಂಗನವಾಡಿಯವರಿಗೆ ಎಲ್ಲರಿಗೂ ಮತ್ತು ಮಂಡಲ ಪಂಚಾಯತಿ ನೌಕರರಿಗೆ ಸರ್ಕಾರದಿಂದ ಬಜೆಟ್ನಲ್ಲಿ ಅನುಕೂಲ ಆಗಬೇಕು, ಸವಲತ್ತುಗಳು ಕೊಡಬೇಕು ಅಂತ ಈ ರೀತಿ ನಾವು ಈ ದಿನ ಎಲ್ಲರಿಗೂ ಸರ್ಕಾರದಿಂದ ಕೇಳ್ತೀವಿ. ಈ ಸಂಘದ CIT ಸಂಘದಿಂದ ಧನ್ಯವಾದ ತಿಳಿಸ್ತಾ ಸರ್ಕಾರಗಳು ಕೊಡುತ್ತಾ ಇದೆ. ನಾವೇನು ಕಷ್ಟಪಟ್ಟು ದುಡಿತಾ ಇಲ್ವಾ? ನಾವು ಕೆಲಸ ಮಾಡೋ ಸ್ಥಳಗಳಲ್ಲಿ ಅಂಗನವಾಡಿ ನೌಕರು ಕೂಡ ಶ್ರಮ ದುಡಿತಾ ಇದ್ದಾರೆ, ಬಿಸಿ ಊಟವು ಕೂಡ ಚಾಲು ದುಡಿತಾ ಇದ್ದಾರೆ, ಕಷ್ಟಪಟ್ಟು ದುಡಿತಾ ಇದ್ದಾರೆ. ಆ ಶ್ರಮಕ್ಕೆ ತಕ್ಕಂತೆ ಕೂಲಿ ಸಿಗಬೇಕಲ್ವಾ? ಈಗ ಈ ದೇಶದ ಶ್ರೀಮಂತರುಗಳಿಗೆ 1,45,000 ಕೋಟಿ ಸಾಲ ಮನ್ನಾವನ್ನು ಮಾಡಿದ್ದಾರೆ. ಆ ಸಾಲ ಮನ್ನಾ ಮಾಡಿದಾರಲ್ಲ, ನಾವು ನಮ್ಮ ಸಂಬಳವನ್ನು ಎಷ್ಟು ಹೆಚ್ಚಳ ಮಾಡ್ಕೊಳ್ಳೋ ಸಾಧ್ಯತೆ ಕಟ್ಟಾರ. ಬಡ ಏನು ಕಾರ್ಮಿಕರಿದ್ದಾರೆ, ಕೂಲಿಯಿಂದ ಜೀವನ ನಡೆಸತಕ್ಕಂಥ ಕಾರ್ಮಿಕರಿಗೆ ಇವತ್ತು ತುಂಬಾನೇ ಅನ್ಯಾಯ ಆಗ್ತಾ ಇದೆ. ರೈತರಿಗೂ ಸಹ ಇವತ್ತು ಒಂದು